23 ಮತ್ತು 24ನೇ SSLC ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದೆ. ಈ ಬಾರಿ ದೊಡ್ಡ ಮಟ್ಟದಲ್ಲಿ ಫಲಿತಾಂಶ ಕುಸಿತ ಕಂಡಿದೆ. ಕಳೆದ ವರ್ಷಕ್ಕಿಂತ 10% ಫಲಿತಾಂಶ ಕಡಿಮೆ. ಹಾಜರಾದ ಮಕ್ಕಳು 8,59,000 ಚಿಲ್ಲರೆ. ವಿದ್ಯಾರ್ಥಿಗಳ ಪೈಕಿ 6,31,000 ಮಕ್ಕಳಿಗೆ ಪಾಸಾಗಿದ್ದಾರೆ. 73ರಷ್ಟು ಫಲಿತಾಂಶ, 73.40. ಎಂದಿನಂತೆ ಬಾಲಕಿಯರು ಮೇಲ್ಗೈ, ಎಲ್ಲ ಡ್ಯಾಶ್. ಗ್ರಾಮೀಣ ವಿದ್ಯಾರ್ಥಿಗಳು ಮುಂದಿದ್ದಾರೆ. 94ರಷ್ಟು ಫಲಿತಾಂಶ ಪಡೆದು ಉಡುಪಿ ಮೊದಲನೇ ಸ್ಥಾನದಲ್ಲೂ, 50-59 ಪಡೆದಿರುವಂಥ ಯಾದಗಿರಿ ಕೊನೆ ಸ್ಥಾನದಲ್ಲಿದೆ. 775 ಸರ್ಕಾರಿ, 206 ಅನುದಾನಿತ ಶಾಲೆ, 1297 ಖಾಸಗಿ ಶಾಲೆಗಳು, ಇವರೆಲ್ಲ 100% ರಿಸಲ್ಟ್ಸನ್ನು ಪಡ್ಕೊಂಡಿದ್ದಾರೆ. ರೈತರೊಬ್ಬರ ಮಗಳು ಬಾಗಲಕೋಟೆಯ ಅಂಕಿತ ಔಟ್ ಅಷ್ಟಕ್ಕಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ. 7 ವಿದ್ಯಾರ್ಥಿಗಳು 1 ಮಾರ್ಕ್ ಕಡಿಮೆ, 624 ಪಡ್ಕೊಂಡಿದ್ದಾರೆ. ಅದೇ ಥರ ಒಂದಷ್ಟು ವಿದ್ಯಾರ್ಥಿಗಳು ಒಂದಷ್ಟು ಪಡೆದಿದ್ದಾರೆ. ಈ ಬಾರಿ ಅಂಕಪಟ್ಟಿನಲ್ಲಿ ಯಾರ್ಯಾರಿಗೆ ಈಗ ಫೇಲ್ ಆಗಿದ್ದಾರೆ ಅಂತಂದರೆ, ಕಡಿಮೆ ಮಾರ್ಕ್ಸ್ ಬಂದಿದೆ, ಅವ್ನು ಪಾಸ್ ಮಾಡೋಕ್ಕಾಗ್ತಿಲ್ಲ ಅಂತಂತಾರೆ, ಅವ್ರನ್ನ ಫೇಲ್ ಅಂತ ಹಾಕ್ತಾ ಇಲ್ಲ. ಆ ಬದಲು ಏನೂ ನಮೂದು ಮಾಡಲ್ಲ, ಬರೀ ನಂಬರ್ಸ್ ಹಾಕಿರ್ತಾರಷ್ಟೇ. ಆದರೆ ಪರೀಕ್ಷೆ 2 ಅಂದರೆ ಇನ್ನೊಂದು ಪರೀಕ್ಷೆ ಕೊಡ್ತಾರೆ ಜೂನ್ 7ರಿಂದ. ಅದರಲ್ಲಿ ನಿಮ್ಮ ಫಲಿತಾಂಶ ಏನು ಬರುತ್ತೆ ನೋಡಿಕೊಂಡು ಒಂದೇ ಮಾರ್ಕ್ಸ್ ಕಾರ್ಡ್ನ ನಿಮ್ಮದು ಪಾಸ್ ಅಂತಾನೋ ಅಥವಾ ಅಲ್ಲ ಅಂತ, ಇಲ್ಲಾಂದ್ರೆ ಆಪ್ಷನ್ 3 ಇರುತ್ತೆ ಸರ್. ಆಪ್ಷನ್ 3 ಟ್ರೈ ಮಾಡ್ಬೋದು ಯಾವುದೇ ಮಗು. ಎಸ್, ಕ್ಲಾಸ್ ಓದೋದು ಇಂಪಾರ್ಟೆಂಟ್ ಅಲ್ಲ ಸರ್, ಆದ್ರೆ ಒಂದೇ ದಿನ 3 ಗಂಟೆ ಓದಿ ಪ್ರತಿದಿನ 3 ಗಂಟೆ ಓದೋದು ಇಂಪಾರ್ಟೆಂಟ್ ಆಗುತ್ತೆ ಹೊರತಾಗಿ ಒಂದು ದಿನ 10 ಗಂಟೆ ಓದಿ ಇನ್ನೊಂದು ದಿನ ಓದದೇ ಇರೋದು ಸರಿ ಅಲ್ಲ ಸರ್. ಸೊ ನಮ್ಮ ರೀಡಿಂಗ್ ಅನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಆಗುತ್ತೆ ಸರ್. ನನಗೆ ಸೈನ್ಸ್ ತಗೋಬೇಕು ಅನ್ನೋ ಇಷ್ಟ ಇದೆ. ಸೈನ್ಸ್ ತಗೊಂಡು ಡಾಕ್ಟರ್ ಆಗ್ಬೇಕು ಅನ್ನೋ. ನಮ್ಮ ಟೀಚರ್ಸು ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಪ್ರತಿ ಎಕ್ಸಾಮ್ಸ್ ಅಲ್ಲೂ ಅಷ್ಟೇ, ಫಸ್ಟ್ ಇಂದಲೂ ಸ್ಕೂಲ್ ಸ್ಟಾರ್ಟ್ ಆದಾಗಿಂದಲೂ ತುಂಬಾ ಎನ್ಕರೇಜ್ ಮಾಡಿದ್ದಾರೆ. ಶಾಲೆಲೇ ಬೆಳಗ್ಗೆ 8 ಗಂಟೆಯಿಂದ ಟ್ಯೂಷನ್ ಮಾಡೋರು, ಮತ್ತೆ ಸಂಜೆ 5:30ವರೆಗೂ ಮಾಡೋರು. ಶಾಲೆಲೇ ತುಂಬಾ ಚೆನ್ನಾಗಿ ಮಾಡೋರು. ಬಹಳ ಸಂತೋಷ ಆಗ್ತಾ ಇದೆ ಸರ್. ಡೈಲಿ 6 ಅವರ್ಸ್ ಸ್ಟಡಿ ಮಾಡ್ತಾ ಇದ್ದೆ. ಸಂಜೆ 6 ಗಂಟೆ ಹಿಡಿದ ರಾತ್ರಿ 12 ಗಂಟೆವರೆಗೆ ಸ್ಟಡಿ ಮಾಡ್ತಾ ಇದ್ದೆ, ಮತ್ತು ಅದನ್ನು ಬೆಳಿಗ್ಗೆ 1 ಅವರ್ ರಿವೈಸ್ ಮಾಡ್ತಾ ಇದ್ದೆ. ನಮ್ಮ ತಂದೆ ತಾಯಿ ಮತ್ತು ನಮ್ಮ ಟೀಚರ್ಸ್ ನನಗೆ ಸ್ಫೂರ್ತಿ. ನನಗೂ ಫುಲ್ ಎಕ್ಸೈಟ್ಮೆಂಟ್. ಪೇರೆಂಟ್ಸ್ ಸಪೋರ್ಟ್ ಇಲ್ಲದೆ ಅಥವಾ ಟೀಚರ್ಸಿನ ಸರಿ ಗೈಡೆನ್ಸ್ ಆಗಲಿ ಇಲ್ಲದೆ 624 ಮಾಡೋದು ತುಂಬಾ ಕಷ್ಟ. ಸಂಜೆ ಟೀಚರ್ಸ್ ಕೊಟ್ಟಿದ್ದ ಹೋಮ್ವರ್ಕ್ ಎಲ್ಲ ಕನ್ಸಿಸ್ಟೆಂಟಾಗಿ ಮಾಡೋದು. ಬಿಕಾಸ್ ಕನ್ಸಿಸ್ಟೆನ್ಸಿ ಇಸ್ ದ ಕೀ ಟು ಸಕ್ಸಸ್. ಆಲ್ ರೈಟ್. ಎಸ್, ಕಲಬುರಗಿಯ ಜ್ಞಾನೇಶ್ವರ್ ಲಕ್ಷ್ಮಿ ದಂಪತಿ ಪುತ್ರ ಕೈಲಾಸ SSLCಯಲ್ಲಿ 87.80% ಅಂಕವನ್ನು ಪಡೆದಿದ್ದಾರೆ. ಉತ್ತಮ ಸಾಧನೆ ಮಾಡಿದ್ದಾರೆ. ಕೈಲಾಶ್ ಅವರ ಮುಂದಿನ ಭವಿಷ್ಯದ ಚಿಂತೆ ಅವರ ಪೋಷಕರಿಗೆ ಕಾಡ್ತಾ ಇತ್ತು. ಹೇಗೆ ಅವರ ಎಜುಕೇಷನ್ ಅಂತ ಫೆಬ್ರವರಿ 22ನೇ ತಾರೀಕಿನಂದು ಬೆಳಕು ಕಾರ್ಯಕ್ರಮಕ್ಕೆ ಬಂದಿದ್ರು. ಅವರ ವಿದ್ಯಾಭ್ಯಾಸಕ್ಕೆ ನೆರವು ಕೋರಿ ಅವರು ಕೇಳಿಕೊಂಡಿದ್ರು. ಆಗ ಕಲಬುರಗಿಯ ಸರ್ವಜ್ಞ PU ಕಾಲೇಜಿನ ಅಧ್ಯಕ್ಷ ಪ್ರೊಫೆಸರ್ ಚನ್ನಾರೆಡ್ಡಿ ಪಬ್ಲಿಕ್ ಟಿವಿಯ ಮೂಲಕ ಕೈಲಾಸ್ಗೆ ಒಂದು ಭರವಸೆಯನ್ನ ಕೊಟ್ಟಿದ್ರು. ಉತ್ತಮ ಅಂಕವನ್ನ ಪಡೆದ್ರೆ ಉಚಿತ ಶಿಕ್ಷಣವನ್ನ ಕೊಡ್ತೀನಿ ಅಂತ. ಇದೀಗ ಅದರಿಂದ ಉತ್ತೇಜಿತರಾಗಿ ಕೈಲಾಸ ಉತ್ತಮ ಅಂಕವನ್ನು ಪಡೆದಿದ್ದಾರೆ. ಇದು ಬೆಳಕು ಕಾರ್ಯಕ್ರಮದಿಂದ ಆಯ್ತು ಅಂತ ಅವ್ರು ಹೇಳಿದ್ದಾರೆ. ಆಲ್ ರೈಟ್. SSLC ಎಕ್ಸಾಮ್ ಬರೆಯೋಕ್ಕಿಂತ ಮೊದಲು ಪಬ್ಲಿಕ್ ಟಿವಿದವ್ರು ನಮಗೆ ಕರೆದಿ ಅಲ್ಲಿ ರಂಗನಾಥ್ ಸರ್ ಬೆಳಕು ಕಾರ್ಯಕ್ರಮದಲ್ಲಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಮುಂದಿನ PUC ನನ್ನ ಚಿಂತೆಯನ್ನು ಹೋಗಲಾಡಿಸಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಪಬ್ಲಿಕ್ ಟಿವಿಯ ರಂಗನಾಥ್ ಸರ್ ಬೆಳಕು ಕಾರ್ಯಕ್ರಮ ಮತ್ತು ನಮ್ಮ ತಂದೆ ತಾಯಿ. ರಿಸಲ್ಟ್ ಬರಲ್ಕಿನ ಪೈಲೇನೆ ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮ ರಂಗನಾಥ್ ಸರ್ ನಮಗೆ ಹೆಲ್ಪ್ ಮಾಡ್ಯಾರ. ಆಲ್ ರೈಟ್. ಮೈ ಬಣ್ಣ ಹೇಳಿದ ತಕ್ಷಣ ಎಲ್ಲ ಮಕ್ಕಳು ಓದ್ಬಿಡಲ್ವಲ್ಲ. ಮೈ ಬಣ್ಣ ಕುರಿತಂತಾಗಿ ಆ ಶ್ಯಾಂಪಿ ತೋಡ್ರ ಹೇಳಿದ್ದಕ್ಕೆ ನಾವು ವಿರೋಧಿಸಲ್ಲ ಅಂತ, ಅದು ಯಾರೋ ಅಧೀರ್ ರಂಜನ್ ಚೌಧರಿ ಅಂತ ಅವರು, ಅದೆಲ್ಲ ಸರಿ ಇದೆಯಲ್ಲ ಅಂತಂದರೆ, ಈ ವ್ಯಕ್ತಿಗೆ ಏನು ಹೇಳಬೇಕು ಗೊತ್ತಿಲ್ಲ. ಆವಾಗ ಒಂಥರ ಹಾಫ್ ಬ್ರದರ್ ಶ್ಯಾಂಪಿ ತ್ರೋಡ ಟೈಪ್ ಮಾತಾಡ್ತಾರೆ ಈ ವ್ಯಕ್ತಿ. ಇದೊಂಥರ ಮರಿ ಪಿತ್ರೋಡ ಇದು, ಹಾಗಾಗಿ ಮಾತಾಡ್ಕೊಳ್ಳಿ. HK ಪಾಟೀಲ್, ಅಶೋಕ್ ಮಾತ್ರ ಇವೆಲ್ಲ ಸರಿ ಇಲ್ಲ ರೀ, ಇವೆಲ್ಲ ಹಿಂಗೆ ಮಾಡಬಾರ್ದು, ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಬುದ್ಧಿ ಇದ್ದವರೆಲ್ಲ ಹೇಳ್ತಾರೆ, ಬುದ್ಧಿ ಇಲ್ದಿದ್ದವ್ರು ಹೇಳಲ್ಲ. ಈಗ ಸದ್ಯಕ್ಕೆ ಯಾರು ಮಾತಾಡಿದ್ದು ಸರಿ ಇಲ್ಲ ಅಂತ ಹೇಳಿದ್ದೀರಿ, ನಿಮಗೆಲ್ಲ ಬುದ್ಧಿ ಇದೆ ಅಷ್ಟೇ. ನೆಕ್ಸ್ಟ್, ಜೂನ್ 4ಕ್ಕೆ ನಮ್ಮದೇ ಸರ್ಕಾರ ಬರುತ್ತೆ ಅಂತ ರಾಹುಲ್ ಗಾಂಧಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಮಾಡ್ತಿರುವ ಆಪಾದನೆಗಳಿಗೆ ಅಮೇಥಿ ಬಿಜೆಪಿ ಅಭ್ಯರ್ಥಿ ಸ್ಮೃತಿ ಇರಾನಿ ಗರಂ ಆಗಿ ಬಹಿರಂಗ ಚರ್ಚೆಗೆ ಅವರು ಇನ್ವೈಟ್ ಮಾಡಿದ್ದಾರೆ. ನೀವೇ ವೇದಿಕೆ ಫಿಕ್ಸ್ ಮಾಡಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ರಾಮಮಂದಿರ ಲಾಕ್ ಆಗುತ್ತೆ ಎಂಬ ಮೋದಿ ಹೇಳಿಕೆ ಸುಳ್ಳು ಅಂತ ಪ್ರಿಯಾಂಕಾ ವಾದ್ರಾ ಸ್ಪಷ್ಟಪಡಿಸಿದ್ದಾರೆ. ಬಿಜೆಪಿ ಸಂವಿಧಾನ ಬದಲಿಸುತ್ತೆ ಎಂಬ ಪದೇ ಪದೇ ಆರೋಪ ಮಾಡ್ತಾ ಇರುವ ರಾಹುಲ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಚುನಾವಣಾ ಆಯೋಗಕ್ಕೆ ಕೇಂದ್ರ ಸಚಿವ ರಾಮದಾಸ್ ಅಠಾವಳೆ ದೂರನ್ನ ಕೊಟ್ಟಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ
ಪಕ್ಷದಲ್ಲಿ ಕೆಲ ಪ್ರಾದೇಶಿಕ ಪಕ್ಷಗಳು ವಿಲೀನ ಆಗಬಹುದು ಅನ್ನೋ ಭವಿಷ್ಯವನ್ನು ಶರದ್ ಪವಾರ್ ನುಡಿದಿದ್ದಾರೆ. ಈ ಮಧ್ಯೆ ಕೇರಳ ಗವರ್ನರ್ ಆರಿಫ್ ಮಹಮ್ಮದ್ ಖಾನ್ ಅಯೋಧ್ಯೆಯಲ್ಲಿ ಬಾಲರಾಮನ ದರ್ಶನವನ್ನು ಪಡೆದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ. ಅದಕ್ಕೆ ಆಕ್ಷೇಪವೂ ಬಂದಾಗಿದೆ. ಇನ್ನೊಂದು ದೇವರ ಮುಂದೆ ನಮಸ್ಕಾರ ಮಾಡಿದ್ದು ಮುಸಲ್ಮಾನರಲ್ಲಿ ಜಾಗ ಇಲ್ಲ ಅಂತ ಧರ್ಮ ವಿರೋಧ ಯಾವ ಅಸಾದುದ್ದೀನ್ ಒವೈಸಿ ಪಕ್ಷದವ್ರು ಯಾರೋ ಗಲಾಟೆ ಮಾಡಿದ್ದಾರೆ. ಅವ್ರಿಗೆ ಹೇಳಬೇಕು, ನಮ್ಮ ಜಮೀರ್ ಅಹ್ಮದ್ ಮಂಗಳಾರತಿ ತಗೋತಾರಲ್ಲ ಎಲೆಕ್ಷನ್ ಟೈಮಲ್ಲಿ, ಆಮೇಲೆ ತಗೋತಾರ ಗೊತ್ತಿಲ್ಲ. ಒಟ್ಟಲ್ಲಿ ಇದಿಷ್ಟು ಕತೆ. ಅದು ಯಾರೇನು ಬೇಕು, ಪ್ರಾದೇಶಿಕ ಪಕ್ಷಗಳಾಗಬಹುದು, ಕೆಲವು ಕಡೆ ಅವ್ರಿಗೆ ಉಳ್ಕೋಬೇಕು ಅನ್ನೋದಿದ್ದಾಗ ಮೈತ್ರಿನೋ ಮರ್ಜರ್ರೋ ಆಗ್ಬೋದು. ಅಲ್ಟಿಮೇಟ್ಲಿ ಅನಿವಾರ್ಯ. ಎಸ್, ವಿವಿಧೆಡೆ ಮಳೆ ಬಂದಿರುವ ವರದಿಗಳು. 3ನೇ ದಿನ ಬೆಂಗಳೂರಿನಲ್ಲೂ ಮಳೆ ಆಗಿದೆ. ಚೆನ್ನಾಗಿ ಬಂತು, ಸುಮಾರು 1 ಗಂಟೆಯ ಕಾಲ ಹೆಚ್ಚು ಕಡಿಮೆ ಒಂದೇ ಸಮನೆ ಬಂತು. ಹೆಚ್ಚು ಕಡಿಮೆ ಬೆಂಗಳೂರು ಕವರ್ ಆದಂಗೆ ಕಾಣಿಸ್ತಾ ಇದೆ. ಅಲ್ಲಲ್ಲೆಲ್ಲ ಒಂದು ಚೂರು ಬಿಟ್ಟರೆ ಭಾಳ ದೊಡ್ಡದಾಗಿ ಏನಿದ್ದಿಲ್ಲ. ಕೆಲವು ಕಡೆ ಮರ ಬೀಳೋದು ಇದೆಲ್ಲ ಹೇಳೋ ಅಂಥದ್ದೇನಿಲ್ಲ. ಅದರಲ್ಲಿ ರಸ್ತೆಯಲ್ಲಿ ನೀರು ಹರಿಯಿತು, ಅಂಡರ್ ಪಾಸಲ್ಲಿ ನೀರು ತುಂಬಿಕೊಂಡಿತ್ತು, ಟ್ರಾಫಿಕ್ ಸಮಸ್ಯೆ ಆಯಿತು, ಕಾರ್ ಮೇಲೆ ಬಿತ್ತು, ಬೈಕ್ ಮೇಲೆ ಬಿತ್ತು. ಪಾರ್ಟ್ ಆಫ್ ದ ಗೇಮ್, ಕಾಮನ್ ಅನ್ಸ್ಕೊಂಡಿದೆ. ಹಾಗೆ ಸರಿ. ಹಾಸನ, ಮಂಡ್ಯ, ಕೊಡಗು ಭಾಗ ಅಲ್ಲೂ ತುಂಬ ಮಳೆ ಆದಂಗಿದೆ. ಮಡಿಕೇರಿನಲ್ಲಾಗಿದೆ ಒಂದಿಷ್ಟು. ರಾಯಚೂರಿನ ಮಾನ್ವಿನಲ್ಲೆಲ್ಲ ವಿಪರೀತ ಬಿರುಗಾಳಿ ಬಂದಿದೆ. ಯಾದಗಿರಿಯಲ್ಲಿ ಕೂಡ ಮಳೆ ಬಂದಿರೋದು ಮತ್ತು ಗಾಳಿ ಬಂದಿದೆ. ಬಳ್ಳಾರಿ, ವಿಜಯಪುರ ಜಿಲ್ಲೆಯಲ್ಲಿ ಉತ್ತಮ ಮಳೆ. ಕಂಪ್ಲಿ ಭಾಗದಲ್ಲಿ ಭಾರೀ ಮಳೆ ಆಗಿ ಬೆಳೆ ಎಲ್ಲ ಹಾನಿಯಾಗಿದೆ ಅಂತ ವರದಿ ಬಂದಿದೆ. ಇದೆಲ್ಲ ಶುರು. ಈಗ ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಈ ವರದಿಗಳು ಹೆಚ್ಚಾಗ್ಬೋದು. ಭಾರತದ ಲೋಕಸಭಾ ಚುನಾವಣೆಯಲ್ಲಿ ಅಮೆರಿಕ ಹಸ್ತಕ್ಷೇಪ ಮಾಡಲು ನೋಡ್ತಾ ಇದೆ ಅಂತ ರಷ್ಯಾ ಆರೋಪ ಮಾಡಿದೆ. ಖಲಿಸ್ತಾನಿ ಉಗ್ರ ಪನ್ನೂನ್ ಹತ್ಯೆ ಸಂಚಿನಲ್ಲಿ ಭಾರತದ ವ್ಯಕ್ತಿಗಳ ಪಾತ್ರ ಇದೆ ಎಂದ ಅಮೆರಿಕ ಆರೋಪವನ್ನು ರಷ್ಯಾ ತಳ್ಳಹಾಕಿದೆ. ಇಲ್ಲಿವರೆಗೂ ಅಮೆರಿಕ ಸಾಕ್ಷ್ಯವನ್ನೇ ತೋರಿಸಿಲ್ಲ ಅಂತ ಹೇಳಿದೆ. ಅಲ್ಲದೆ ಭಾರತದಲ್ಲಿ ನಡೀತಾ ಇರೋ ಲೋಕಸಭಾ ಚುನಾವಣೆಯ ಪ್ರಕ್ರಿಯೆಯನ್ನ ಜಟಿಲ ಮಾಡೋಕೆ, ದೇಶದ ಆಂತರಿಕ ರಾಜಕೀಯ ಪರಿಸ್ಥಿತಿಗಳನ್ನು ಅಸ್ಥಿರಗೊಳಿಸಲು ಅಮೆರಿಕ ಪ್ರಯತ್ನ ಮಾಡ್ತಾ ಇದೆ, ಅದಕ್ಕಾಗಿ ಮೂಗು ತೂರಿಸ್ತಾ ಇದೆ ಅಂತ ರಷ್ಯಾದ ವಿದೇಶಾಂಗ ಇಲಾಖೆ ವಕ್ತಾರ ಮಾರಿಯಾ ಜಖರೋವಾ ಅವರು ಆಪಾದಿಸಿದ್ದಾರೆ. ಅಮೆರಿಕಕ್ಕೆ ಇದೊಂದು ರೋಗ ಇದೆ. ನಾನು ಮಾಡೋದು ಸರಿ, ಉಳಿದವ್ರು ಯಾರು ಮಾಡಿದ್ರು ತಪ್ಪು ಅಂತ. ನಾವು ಮಾಡಿದ್ದೀವಿ ಮಾಡಿಲ್ಲ ಅನ್ನೋಕ್ಕೆ ಹೇಳ್ತಿಲ್ಲ. ಈ ಪನ್ನೂನೋ ಯಾವೊಂದೋ ಬಂದನು. ಒಸಾಮಾ ಬಿನ್ ಲಾಡನ್ ಬೇಕಾಗಿದ್ದ ಇವ್ರ ದೇಶಕ್ಕೆ ವಿರುದ್ಧವಾಗಿ. ಪಾಕಿಸ್ತಾನದೊಳಗೆ ಹೋಗ್ಬಿಟ್ಟು ಹೊಡೆದು ಬರಲಿಲ್ವ ಇವರು? ಇರಾನ್ನಲ್ಲಿ ಕಮಾಂಡರ್ ಇನ್ ಚೀಫ್ ಅವನು ಸೀಕ್ರೆಟ್ ಸರ್ವೀಸಸ್ಸಲ್ಲಿದ್ದ. ಅವನನ್ನು ಅವ್ರ ದೇಶದೊಳಗಡೆನೇ ಮಿಸೈಲೋ ಏನೋ ಒಂದು ಹಾಕ್ಬಿಟ್ಟು ಹೊಡೆಯಲಿಲ್ವ ಇವರು? ಇವ್ರಿಗೆ ಬೇಕಾದಾಗ ಇವ್ರು ಏನು ಬೇಕಾದ್ರೂ ಮಾಡ್ಕೋಬೋದು. ಬೇರೆಯವ್ರ ದೇಶದವ್ರು ಅವ್ನು ಟೆರರಿಸ್ಟಪ್ಪ ಅಂತಂದರೆ ಅದೆಲ್ಲ ಇಲ್ಲ. ಇವ್ರಿಗೆ ಇದೊಂದು ರೋಗ. ಆವಾಗವಾಗ ಭಜನೆ, ಭಾಷಣ, ಪ್ರವಚನ ಇನ್ನೊಬ್ಬರಿಗೆ. ಮತ್ತು ಭಾರತದ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಪ್ರಯತ್ನ ಅಮೆರಿಕ ಮಾಡಿದೆಯೋ ಬಿಟ್ಟಿದೆಯೋ ನಮಗೆ ಗೊತ್ತಿಲ್ಲ. ರಷ್ಯಾ ಹೇಳ್ತಾ ಇರೋದು ಇದು. ಭಾಳ ದೇಶಗಳಿಗೆ ಆಸಕ್ತಿ ಇದೆ. ಅಸ್ಥಿರ ಭಾರತ ದೇಶಗಳ ಬಯಕೆ, ಪ್ಲಸ್ ಭಾರತದ ಒಳಗೂ ಕೆಲವರ ಆಸೆ. ಅಸ್ಥಿರವಾಗಿರಬೇಕು ಭಾರತ. ಸೌದಿ ಅರೇಬಿಯಾ ಒಂದು ಹೊಸ ನಗರ ಕಟ್ತಾ ಇದೆ, ನಿಯಾಮ್ ಅಂತ. ಅದನ್ನು ಯಾರು ಅಡ್ಡಿ ಮಾಡಿದ್ರೆ ಅವ್ನು ಬಿಡಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ ಅಂತೇಳಿ ಸರ್ಕಾರದವರು. ಭೂಸ್ವಾಧೀನಕ್ಕೆ ಸಹಕರಿಸದೇ ಇದ್ದರೆ ಗುಂಡಾಕ್ಬಿಟ್ಟು ಕೊಂದುಬಿಡಿ ಅಷ್ಟೇ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಅಲ್ಲಿ ಸೌದಿ ಸೇನೆಯಲ್ಲಿ ಕೆಲಸ ಮಾಡ್ತಿದ್ದ ಕರ್ನಲ್ ಯಾರೋ ಒಬ್ಬರು ಹೇಳಿದ್ದಾರೆ. ಈಗ ಅದು ಆ ಭಾಗದಲ್ಲೆಲ್ಲ ವಿಪರೀತ ದೊಡ್ಡ ಸುದ್ದಿ ಅಂತೆ. ಬುಡಕಟ್ಟು ಜನಾಂಗನೆಲ್ಲ ಒಕ್ಲೆಬ್ಬಿಸ್ತಿದ್ದಾರೆ ಅಂತ. ಆಲ್ ರೈಟ್, ಆತನ ಗುಂಡಿಕ್ಕಿ ಕೊಲ್ಲಲಾಗಿದೆ ಅಂತೆಲ್ಲ ಹೇಳಿದ್ದಾರೆ. ಮಾಡ್ತಾರೆ. ಸೌದಿ ಅರೇಬಿಯಾ ವಿಚಾರದಲ್ಲಿ ಭಾಳ ದೇಶಗಳು ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು ಅದ್ರ ಜೊತೆ ಸಂಬಂಧ ಯಾಕೆ ಇಂಪಾರ್ಟೆಂಟು ಅಂತ ಕೆಲವ್ರಿಗೆ. ಹಾಗಾಗೆಲ್ಲ ಸುಮ್ಮನೆ ಇರ್ತಾರೆ. ಫಾರ್ ಎಕ್ಸಾಂಪಲ್ ಇದೇ ಅಮೆರಿಕ ಖಶೋಗಿ ಕೇಸ್ ಆದಾಗ ಇದೇ ಸೌದಿ ಅರೇಬಿಯಾ ವಿಚಾರದಲ್ಲಿ ಯಾಕೆ ಬಾಲ ಮುದ್ರಕೊಂಡು ಕೂತಿದ್ರಿ? ಸುಮ್ಮನೆ ಅಲ್ಲೊಂದು ಇಲ್ಲೊಂದು ಸ್ಟೇಟ್ಮೆಂಟ್ ಇದೆಲ್ಲ ಖಂಡಿಸ್ಬೇಕಾಗತ್ತೆ. ಇದೆಲ್ಲ ನಾವು ಇದು ಮಾಡಬೇಕಾಗತ್ತೆ. ಇದು ಸರಿ ಇಲ್ಲ, ಇದು ಒಪ್ಪಕ್ಕಾಗಲ್ಲ. ಬರೀ ಬುಲೆಟಿನ್ ಬಿಟ್ಕೊಂಡು ಓಡಾಡಿದ್ರು 8 ದಿನ. ಆಮೇಲೆ ಕೈ ಕುಲಕ್ಬಿಟ್ಟು ಕೆಳಗಡೆಯಿಂದ ಅಡ್ಜಸ್ಟ್ ಮಾಡ್ಕೊಂಡು ಪರಾರಿ ಆಗ್ಬಿಟ್ರಲ್ಲ. ಏಕೆ? ನಿಮ್ಮ ಸ್ವಾರ್ಥ ಅಷ್ಟೇ, ಪ್ರಪಂಚ ಅಷ್ಟೇ. ಎಸ್,
ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಸಿಬ್ಬಂದಿಯ 2.5 ದಿನಗಳ ಮುಷ್ಕರ ಮುಕ್ತಾಯವಾಗಿದೆ. ಟರ್ಮಿನೇಟ್ ಆಗಿದ್ದಂತಹ 25 ಸಿಬ್ಬಂದಿಯನ್ನು ಮತ್ತೆ ಕೆಲಸಕ್ಕೆ ತೆಗೆದುಕೊಳ್ಳುವುದಕ್ಕೆ ಸಂಸ್ಥೆ ಒಪ್ಪಿಗೆ ಸೂಚಿಸಿದೆ. ಮುಷ್ಕರ ಪರಿಣಾಮ ಮಂಗಳವಾರ ರಾತ್ರಿಯಿಂದ 100 ಹೆಚ್ಚು ವಿಮಾನಗಳ ಸೇವೆಯಲ್ಲಿ ತೀವ್ರ ವ್ಯತ್ಯಯ ಕಂಡುಬಂದಿತ್ತು. ಸಿಬ್ಬಂದಿ ಕೊರತೆ ಕಾರಣ ಇವತ್ತು ಕೂಡ 85 ವಿಮಾನಗಳ ಹಾರಾಟ ರದ್ದಾಗಿತ್ತು. ಈಗ ಅವರೆಲ್ಲ ವಾಪಸ್ ತಗೊಂಡಿದ್ದಾರೆ, ಕರೆಕ್ಟು. ಲಾಸ್ ಏನು ಅವ್ರು ಕೊಡ್ತಾರಾ? ನನಗೆ ಅರ್ಥವಾಗ್ದಿರೋದು, ಸ್ಟ್ರೈಕ್ ಮಾಡೋಕ್ಕೆ ಹಕ್ಕಿದೆ ಲೇಬರಲ್ಲಿ, ಅದಕ್ಕೊಂದು ಪ್ರೊಸೀಜರು ಇದೆ. ಸುಮ್ಮನೆ ಬೆಳಗ್ಗೆ ಎದ್ಬಿಟ್ಟು ನಮ್ಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ರೆ 100 ಜನ 200 ಜನ ಜನರಿಗೆ ತೊಂದರೆ ಆಯ್ತಲ್ಲ. ಅದಕ್ಕೇನು ತೊಂದರೆ ಇಲ್ಲ, ಜನರಿಗೆ ತೊಂದರೆ ಆದರೂ ಆಗಲಿ ಬಿಡು ಅಷ್ಟೇ. ಆಲ್ ರೈಟ್.